ಫಸ್ಟ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡಿ. ಗೆಳೆಯ ಟೇಸ್ಟ್ ಮಾಡಕ್ ಕೊಟ್ರೆ ಫುಲ್ ಖಾಲಿನೇ ಮಾಡಿಬಿಟ್ಟಲ್ಲೋ. ಏ ಟ್ರೀಟ್ ಕೊಡಿಸ್ತಾ ಇರೋದು ಅತ್ತಿಗೆಗಪ್ಪ, ನಿನಗಲ್ಲ. ಐ ಆಮ್ ಸಾರಿ, ಅದು ತಿಂತ ಗೊತ್ತಾಗ್ಲಿಲ್ಲ. ನಾನು ಇನ್ನೊಂದು ತಗೊಂಬರ್ತೀನಿ. ಇಲ್ಲ ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಬಟರ್ ಸ್ಕಾಚ್ ಮುಗಿಸಿದ್ದೀರಾ, ನಾನು ಚಾಕ್ಲೇಟ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಚಾಕ್ಲೇಟು ಬಟರ್ ಸ್ಕಾಚ್ ಅಷ್ಟೇ ಚೆನ್ನಾಗಿತ್ತು, ಇಷ್ಟ ಆಯ್ತು ನನಗೆ. ಆಗಾಗ ಇದನ್ನು ಟ್ರೈ ಮಾಡಬಹುದು. ಹಾ ಹೌದೌದು, ಆಗಾಗ ಟ್ರೈ ಮಾಡ್ಬೋದು ಇಬ್ರು. ಗೆಳೆಯ ಮುಗೀತಪ್ಪ, ನನ್ನ ಕೆಲಸ ಮುಗೀತು, ನಾನು ಹೊರಡ್ತೀನಿ. ಇರೋ ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ನಾನು ಕ್ಯಾಬಲ್ಲೇ ಹೋಗ್ತೀನಿ. ಕ್ಯಾಬ್ಗಳಿಗೇನು ಬರೋಣ, ಅದು ಅಲ್ಲದೆ ನಾವಿಲ್ಲಿದ್ರೆ ಪಾಪ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಬರ್ತೀನಿ ಅತ್ತಿಗೆ. ಅಲ್ಲ, ಲವ್ ಬರ್ಡ್ಸ್ಗಳು ಎಂಜಾಯ್. ಪಿ ಪಿ ನನ್ನ ಮೇಲೆ ಕೋಪನ ಕಂದ, ನನ್ನನ್ನು ಕ್ಷಮಿಸು ಕಂದ. ನಾನು ಅಷ್ಟೆಲ್ಲ ಹೇಳಿದ್ದು ನಿನ್ನ ಮೇಲಿರೋ ಕಾಳಜಿಗೋಸ್ಕರ, ನಿನಗೆ ನೋವು ಕೊಡಬೇಕು ಅಂತ ಅಲ್ಲ ಮಗಳೇ. ನಿನಗೆ ಅಷ್ಟು ಅರ್ಥ ಆಗ್ಲಿಲ್ವಾ? ಅಪ್ಪನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದಕ್ಕಂದ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಪ್ಪ, ಆದ್ರೂ ನೀವ್ ಆತರ ಹೇಳ್ಬಾರ್ದಾಗಿತ್ತು. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ಕ್ಷಮಿಸು ಅಂತ ಹೇಳಿದ್ನಲ್ಲ ಮಗಳೇ, ಅದಕ್ಕಿಂತ ಇನ್ನೇನು ಹೇಳಲಿ ನಾನು? ಇರು, ನಾನು ಹೋಗಿ ಊಟ ತಗೊಂಡ್ಬರ್ತೀನಿ, ಊಟ ಮಾಡ್ವಿ ಅಂತೆ. ಇಲ್ಲ, ನಂಗೆ ಊಟ ಏನ್ ಬೇಡ. ಇವತ್ತೊಂದಿನ ಹಾಗೆ ಮಲ್ಕೊಂಡ್ರೆ ಏನೂ ಆಗಲ್ಲ, ನಾನು ಮಲ್ಕೋತೀನಿ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇಲ್ಲ, ನನ್ನ ಮುಂದೆ ಸೋಲ್ಬಾರ್ದು ಅಂತ ಹೀಗೆ ಆಡ್ತಿದ್ದೆ. ಈ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೊಡಿಸ್ಲಿಲ್ಲ ಅಂತ ಅಳ್ತಾರಲ್ಲ ಕಣ್ಣೀರಿಲ್ದೆ, ಹಾಗೆ ಇದು. ಏನಿಲ್ಲ, ನಂಗೆ ನಿಜವಾಗ್ಲೂ ಕೋಪ ಇದೆ. ಸರಿ, ನಿನಗೆ ಕೋಪ ಬೇಜಾರಿದ್ರೆ ಇರಲಿ, ಆದರೆ ಅದನ್ನ ನೀನು ಹೊಟ್ಟೆ ಮೇಲೆ ಯಾಕೆ ತೋರಿಸ್ತೀಯಾ? ಪಾಪ ನೀನು ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ? ಅದನ್ನ ಯಾಕೆ ಉಪವಾಸ ಕೆಡುತ್ತೀಯ? ಇರು, ನಾನು ಊಟ ತಗೊಂಡ್ಬರ್ತೀನಿ. ನೀವು ಆನಂದ್ ಮಾತನ್ನ ತುಂಬಾ ತಲೆಗೆ ಹಾಕೋಬಿಡಿ. ಅವನಿಗೆ ಏನೇನೋ ತರಲೆ ಮಾತಾಡ್ತಿರ್ತಾನೆ, ಎದುರುಗಡೆ ಯಾರಿದ್ದಾರೆ ಏನು ನೋಡಲ್ಲ, ಬಾಯಿಗೆ ಬಂದಂಗೆ ಬಡಬಡಿಸ್ತಾ ಇರ್ತಾನೆ. ಪರವಾಗಿಲ್ಲ,
ಎಷ್ಟೇ ಆದ್ರೂ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ? ಟ್ರೀಟ್ ಹೇಗೆ ಅನಿಸ್ತು? ತುಂಬಾ ಇಷ್ಟ ಆಯ್ತು. ಐಸ್ ಕ್ರೀಮ್ ಕೊಡಿಸಿದಿರಲ್ಲ, ನನಗಂತೂ ಸ್ವರ್ಗ ಸಿಕ್ತಷ್ಟು ಖುಷಿ ಆಯ್ತು. ನಾವೆಷ್ಟು ಪ್ರೆಜುಡೈಸ್ಡ್ ಆಗಿರ್ತೀವಲ್ವ. ನಾನು ಇಡೀ ಲೈಫಲ್ಲಿ ಚಾಕ್ಲೇಟ್ ಫ್ಲೇವರ್ ಬಿಟ್ಟು ಬೇರೆ ಯಾವ ಐಸ್ ಕ್ರೀಮು ತಿಂದಿರಲಿಲ್ಲ. ಬಟರ್ ಸ್ಕಾಚ್ ಇಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ನಾವು ಯಾವಾಗಲೂ ಹಾಗೆ ಯಾವುದಕ್ಕೂ ಒಂದು ಅಂಟ್ಕೊಂಬಿಟ್ಟು ಅದನ್ನೇ ಬೆಸ್ಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಲೈಫಲ್ಲಿ ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಬಟರ್ ಸ್ಕಾಚ್ ತಿಂದ ಮೇಲೆ ಆದ ಜ್ಞಾನೋದಯ ಆಯಿತು. ಈ ಮಾತು ನಿಮ್ಗಷ್ಟೇ ಅಲ್ಲ, ನನಗೂ ಅಪ್ಲೈ ಆಗುತ್ತೆ. ನಿಮಗೆ ಹೇಗೆ ಬಟರ್ ಸ್ಕಾಚ್ ಚೆನ್ನಾಗಿದೆ ಅಂತ ಅರ್ಥ ಆಯ್ತು, ಹಾಗೆ ನನಗೂ ಚಾಕ್ಲೇಟ್ ಚೆನ್ನಾಗಿದೆ ಅಂತ ಅರ್ಥ ಆಯ್ತು. ನನ್ನ ಲೈಫಲ್ಲಿ ಚಾಕ್ಲೇಟ್ ಫೇವರ್ ಆಡ್ ಆಗಿದೆ. ನಮ್ಮಿಬ್ರು ಟೇಸ್ಟ್ ಬೇರೆ ಆಗಿದ್ರು ನನಗೇನು ಇಷ್ಟ ಆಯ್ತು ಅದು ನಿಮ್ಗಿಷ್ಟ ಆಯ್ತು, ನಿಮಗಿಷ್ಟ ಇರೋದು ನನಗಿಷ್ಟ ಆಯ್ತು. ಇದೊಂದು ಸಕ್ಸಸ್ಫುಲ್ ಟ್ರೀಟು ಅಂತ ಕನ್ಸಿಡರ್ ಮಾಡಕ್ಕೆ ಇನ್ನೇನು ಬೇಕಿಲ್ವಲ್ಲ? ಜೀವ, ನೀನು ಯಾಕೋ ಬಂದೆ? ನೀವ್ ಯಾಕೆ ಬಂದ್ರು? ನಾನು ಅದಕ್ಕೆ ಬಂದೆಪ್ಪ. ಅಪೇಕ್ಷೆ ಊಟ ಮಾಡದೆ ಮನ್ಕೊಂಡಿದ್ಲಲ್ಲ, ನನಗೂ ನಿದ್ದೆ ಬಂದಿಲ್ಲ. ಸ್ವಲ್ಪ ಊಟ ಮಾಡ್ಸೋಣ ಅಂತ ಬಂದೆ. ನೋಡಿದ್ರೆ ನೀವು ಊಟ ತಗೊಂಡೇ ಬಂದಿದ್ದೀರ. ಇದಕ್ಕೆ ಅಲ್ವೇನೋ ಕರಡು ಬಳ್ಳಿ ಸಂಬಂಧ ಅನ್ನೋದು. ಅದಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ತಗೋಕಂದ. ತಿನ್ನು. ಯಾಕೆ ಹಾಗೆ ನೋಡ್ತಿದ್ಯಾ? ಅಪ್ಪ, ಏ, ನಿನ್ನ ಊಟ ಆಯ್ತಲ್ವೇನೋ? ಊಟ ಆಗಿದೆ, ಆದ್ರೆ ನೀವು ಅಪೇಕ್ಷೆಗೆ ಕೈ ತುತ್ತು ಕೊಡೋದು ನೋಡಿದ್ರೆ ನನಗೂ ಬೇಕು ಅನಿಸ್ತದೆ. ಪ್ಲೀಸ್ ಅಪ್ಪ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕಂದ. ತಗೋ, ನಿನಗೊಂದು ತುತ್ತು, ಇವಳಿಗೊಂದು ತುತ್ತು, ಭೂಮಿ ಭೂಮಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವಳಿದ್ದಿದ್ರೆ ಎಲ್ರಿಗೂ ಅವಳೇ ಕೈ ತುತ್ತು ಹಾಕೋಳು. ನಾವು ಮರೆತು ಬಿಡ್ತೀವಿ ಅಂತ ಅನ್ಕೋತೀವಿ, ಆದರೆ ನೆನಪು ಮಾತ್ರ ಕೈ ಹಿಡಿದು ಜಗ್ತಾನೆ ಇರುತ್ತೆ. ನಿಜಪ್ಪ, ದಿನಕ್ಕೆ ಅದೆಷ್ಟು ಸರಿ ಅವಳು ಮಿಸ್ ಮಾಡ್ಕೋತೀನೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಅವಳ ಅಬ್ಸೆನ್ಸ್ ಎದ್ದು ಕಾಣಿಸ್ತಾ ಇರುತ್ತೆ. ಮಹಿಮಾ, ನೀನು? ನಾನು ನಿಮ್ಮ ಮಗಳೇ ಅಲ್ವಾ, ನನಗೂ ಕೊಡಿ. ಹೌದು ಕಂದ, ನೀನು ನನ್ನ ಮಗಳ ಹಾಗೆ. ತಗೋ, ತಿನ್ನಿ. ತಗೊಳ. ಚೆನ್ನಾಗಿದ್ಯಾ? ನಿನಗೊಂದು ತುತ್ತು, ಮೈಮಂಗೊಂದು ತುತ್ತು. ಸಾರಿ ಮಾವ. ಯಾಕಮ್ಮ? ಕೆಲವೊಂದ್ಸಲ ನೀವು ಹೇಳೋದು ತಪ್ಪು ಅನ್ಸುತ್ತೆ, ಆಮೇಲೆ ಹೌದು ಅವ್ರು ಹೇಳಿದ್ದೆ ಸರಿ ಅಂತ ಅನ್ಸುತ್ತೆ. ಏನಾದರೂ ತಿಳಿದೆ ತಪ್ಪಾಗಿ ಮಾತಾಡಿದ್ರೆ, ನಡ್ಕೊಂಡಿದ್ರೆ ಅದನ್ನ ಮರ್ತುಬಿಡಿ. ಇದು ನನ್ನ ರಿಕ್ವೆಸ್ಟು. ಅಯ್ಯೋ ಕಂದ, ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನೀನು ಅಷ್ಟೇ, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನಿನ್ನ ಒಳ್ಳೇದಕ್ಕೆ ಹೇಳಿದ್ದು ಅಂದ್ಕೊಂಡು ಸುಮ್ಮನಾಗ್ಬಿಡು.
ಚೆನ್ನಾಗಿತ್ತಲ್ವಾ ಕೈ ತುತ್ತು ಡಿನ್ನರು? ಸಾರಿ, ಡಿನ್ನರ್ ಅಲ್ಲ, ಕೈ ತುತ್ತಿನ ಊಟ. ನಾನು ಈ ಥರ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಒಂಥರ ಚೆನ್ನಾಗಿತ್ತು. ಐ ಲೈಕ್ ಇಟ್. ಹಲೋ, ಏನು ಹಾಗೆ ನೋಡ್ತಿದ್ಯಾ? ಮಹಿ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನೀನೇ ಬಂದು ಅಪ್ಪನ ಹತ್ರ ಕೈ ತುತ್ತು ಕೇಳ್ತೀಯ. ಅದನ್ನ ಹೇಗೆ ತಗೊಳ್ಳೋದು, ಏನು ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ಎಲ್ಲ ನಿನ್ಗೋಸ್ಕರ ಜೀವ. ನೀನು ಒಪ್ಕೊಂಡು ಈ ಮನೆಗೆ ಬಂದಮೇಲೆ ಇಲ್ಲಿರೋದೆಲ್ಲ ನಂದು ಅಂದ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಅದರಿಂದ ನಿನಗೆ ಖುಷಿ ಆಗುತ್ತೆ ಅಂದರೆ ನನಗೂ ಖುಷಿನೇ. ಆದರೆ ಒಂದು ಬೇಜಾರು, ನಾನು ಮಾಡ್ತಿರೋ ಸ್ಯಾಕ್ರಿಫೈಸ್ ಯಾವುದು ನಿನ್ನ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ. ಎಲ್ಲದಕ್ಕೂ ನಂದೇ ತಪ್ಪು ಅನ್ನೋ ಥರ ಮಾತಾಡಿ ನಂಗೆ ಹರ್ಟ್ ಮಾಡ್ತೀಯ. ನೋಡು, ನಿನಗೆ ನಾನು ಹರ್ಟ್ ಮಾಡೋದು ಮಾತ್ರ ಕಾಣಿಸುತ್ತೆ, ನೀನು ನನಗೆ ಹರ್ಟ್ ಮಾಡೋದು ಕಾಣಿಸೋದೇ ಇಲ್ಲ ಅಲ್ವಾ? ಮಹೇ, ಕೆಲವೊಂದು ಸಿಚುವೇಶನ್ನಲ್ಲಿ ನಿನ್ನ ಹಾಗೆ ನಾನು ಕೂಡ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನಿನಗೆ ಅರ್ಥ ಆಗೋದೇ ಇಲ್ಲ. ಬರೀ ನಿನ್ನ ಕಡೆಯಿಂದ ಯೋಚನೆ ಮಾಡ್ತೀಯ. ಸ್ವಲ್ಪ ನನ್ನ ಆ್ಯಂಗಲಲ್ಲೂ ಯೋಚನೆ ಮಾಡಿ. ಏನು? ನಾನು ನಿನಗೆ ಗಂಡ ಮಾತ್ರ ಅಲ್ಲ, ಈ ಮನೆಗೆ ಮಗ. ಎರಡರೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಸರ್ಕಸ್ ಮಧ್ಯೆ ಕೆಲವು ಸರಿ 4 ಮಾತು ನಾನು ನಿನ್ಗೆ ಆಡಿರ್ಬೋದು. ಅದರ ಅರ್ಥ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಾಗ್ಲಿ, ಅಥವಾ ನಿನಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತಾಗ್ಲಿ ಅಲ್ಲ. ಕೆಲವೊಂದು ಸರಿ ನಾನು ಆಡೋ ಮಾತುಗಳು ನಂದೇ ಆಗಿರಲ್ಲ, ಸಿಚುವೇಶನ್ದಾಗಿರುತ್ತೆ. ಅದನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬೇಜಾರು ಮಾಡ್ಕೋಬೇಡ. ಸರಿ, ನಾನು ಹಾಗಿರ್ಬೇಕು ಅಂದರೆ ಈಗ ನೀನು ನಾನು ಹೇಳ್ದಾಗ ಮಾಡಬೇಕು. ಏನು? ಅಲ್ಲಿ ತುತ್ತು ಸಿಕ್ತು, ಮುತ್ತಿ ಯಾವಾಗ ಕೊಡ್ತೀಯ? ಡೋರ್ ಓಪನ್ ಇದೆ. ದಟ್ಸ್ ಓಕೆ, ಇರ್ಲಿ ಬಿಡು. ನಾವಿಬ್ರು ಗಂಡ ಹೆಂಡತಿ. ನೋಡಿಲಿ, ಲೈಸೆನ್ಸ್ ಇದೆ. ಬೇಡ ಮೈ. ಬೇಕು. ನೋ. Yes. No. Yes. No. I said no. Yes. ಸಿಸ್ಟರ್, ಯಾಕೆ ಸಿಸ್ಟರ್ ಡಲ್ ಆಗಿದೆಯಾ? ನೀನಂತರ ಇಡೀ ಮನೆ ಬೆಳಗೋ ಸಣ್ಣ ಇದ್ದಂಗೆ. ನಾವೆಲ್ಲ ನಿನ್ನ ಸುತ್ತೋ ತಿರುಗ್ತಿರೋ ಗ್ರಹಗಳು. ನೀನು ಚೆನ್ನಾಗಿದ್ರೆ ಮಾತ್ರ ಎಲ್ಲರ ಗ್ರಹಗತಿ ಚೆನ್ನಾಗಿರೋದು. ಟೆಲ್ ಮೀ, ವಾಟ್ಸ್ ಯುವರ್ ಪ್ರಾಬ್ಲಮ್? ಅದೇನ, ನಮ್ಮ ಮನೇಲಿ ನಡೀತಾ ಇರೋ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿ ನನಗೆ ಟೆನ್ಷನ್ ಆಗ್ತಾ ಇದೆ. ಹಾಗಾದ್ರೆ ನೀನು ಒಂದು ಪೆಗ್ ಹಾಕು, ಎಲ್ಲ ಟೆನ್ಷನ್ ಕ್ಲಿಯರ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಅಲ್ಲ, ನೀನು ಟೆನ್ಷನ್ ಆಗಿದೆಯಾ ಅಂತ ಹೇಳಿದಾಗ ನನಗೆ ಟೆನ್ಷನ್ ಆಗಿ ಹಂಗೆ ಹೇಳಿದೆ. ಬೇಡ ಬಿಡು, ನಾನೇ ಕೊಟ್ಟಿದ್ದೀನಿ. ಎಲ್ಲ ನಮ್ದಾಯ್ತು ಅನ್ನೋಷ್ಟರಲ್ಲಿ ಎಲ್ಲ ಕೈ ತಪ್ಪು ಹೋಗ್ತಾ ಇದೆ. ಸಿಸ್ಟರ್, ಇನ್ನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಒಂದು ಮಾತು ನೆನ್ಪಿಟ್ಕೋ, ನಮ್ಮ ಅತಿ ದೊಡ್ಡ ಭಯ ಯಾವತ್ತೂ ನಿಜ ಆಗದು. ಆದ್ರೆ ಆಗುತ್ತೋ ಏನೋ ಅನ್ನೋ ಭಯದಲ್ಲೇ ಅರ್ಧ ಬದುಕು ಸತ್ತೋಗಿರುತ್ತೆ. ನಾವು ಭಯ ಪಡ್ತಿದ್ದೀವಿ ಅಂದ್ರೆ ನಮ್ಮ ಎದುರಾಳಿಗಳು ಶಕ್ತಿಶಾಲಿಗಳು ಒಪ್ಕೊಂಡಂಗಾಯ್ತಲ್ಲ ಸಿಸ್ಟರ್. ಭೂಮಿಕೆ ಯಾರು? ಊಹಿಸಿ. 100 ಭೂಮಿಕಾ ಇಕ್ವಲೆಂಟ್ ಒಂದು ಶಕುಂತಳ. ಏನೋ ನನ್ನ ಭಯ ಅದಲ್ಲ ಅಣ್ಣ, ಗೌತಮಲ್ಲಿ ಆಗ್ತಾ ಇರೋ ಚೇಂಜಸ್, ಅದು ನನಗೆ ಟೆನ್ಷನ್ ಕೊಡ್ತಾ ಇರೋದು. ಮೊದಲಾಗಿದ್ದಿದ್ರೆ ಅವನು ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದ, ಎಲ್ಲ ನನ್ನ ಹತ್ರ ಶೇರ್ ಮಾಡ್ತಾ ಇದ್ದ. ಆದರೆ ಈ ನಡುವೆ ನನ್ನ ಗಮನಕ್ಕೆ ಬರದೆ ಈ ಮನೇಲಿ ಏನೇನೋ ನಡೀತಾ ಇದೆ. ಅದು ನಿಜಾನೇ. ಗೌತಮ್ ಮತ್ತು ಭೂಮಿಕಾ ಲವ್ ಬರ್ಡ್ಸ್ ಥರ ಸುತ್ತಾಡೋದೇನು, ಗೌತಮ್ ಆಫೀಸ್ಗೆ ಲೀವ್ ಹಾಕೋದೇನು, ಇವಳು ಮನೆಯಲ್ಲೇ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಆಫೀಸಿಗೆ ತಗೊಂಡು ಹೋಗೋದೇನು. ಅವರಿಬ್ಬರು ತುಂಬ ಕ್ಲೋಸ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಣ್ಣ,
ನನಗೆ ಆ ವಿಷಯದಲ್ಲಿ ಧೈರ್ಯ ಇದೆ. ಗೌತಮ್ ಅವಳು ಸೆರಗಿಟ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕ್ಯಾರೆಕ್ಟರ್ ಪ್ರಶ್ನೆ ಬರೋದಿಲ್ಲ ಸಿಸ್ಟರ್. ಸೆರಗುಂದ್ರೆ ಏನು? ಅದು ತರ ಯಮ ಭಾಷೆ ಇದ್ದಂಗೆ, ಯಾರನ್ನು ಬಿಡಲ್ಲ, ಎಲ್ಲರನ್ನು ತನ್ನತ್ತ ಸೆಳ್ಕೊಂಡ್ಬಿಡುತ್ತೆ. ಅದ್ರ ಸೆಳೆತದಿಂದ ತಪ್ಪಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ. ಎಂತೆಂಥ ಘಟಾನುಘಟಿಗಳೇ ತಪಸ್ಸಿಂದ ಹೊರಗೆ ಬಂದು ಲಗಾಟಿ ಹೊಡೆದಿದ್ದಾರೆ. ಇನ್ನು ಗೌತಮ್ ಯಾವ ಲೆಕ್ಕ? ಅವನು ಸೆರಗಿಂದ ಹೋಗಿ ನಮ್ಮನ್ನು ಮರೆತ್ರೆ ನಮಗತಿ ಏನ್ ಸಿಸ್ಟರ್? ಅದಕ್ಕೂ ನನ್ನ ಹತ್ರ ದಾರಿ ಇದೆ. ಕೆಮ್ಮಿಗೆ ಯಾವ ಮೆಡಿಸಿನ್ ಕೊಡಬೇಕು, ಜ್ವರಕ್ಕೆ ಯಾವ ಮೆಡಿಸಿನ್ ಕೊಡಬೇಕು ಅಂತ ನನಗೆ ಗೊತ್ತಿದೆ. ಅಗತ್ಯ ಬಂದರೆ ವಿತೌಟ್ ಅನಿಸ್ಥೀಷಿಯಾ ಆಪರೇಷನ್ ಮಾಡೋಕ್ಕೂ ಗೊತ್ತು. ಅಂದ್ರೆ ತಲೆ ಕೆಟ್ಟರೆ ವಿಶ್ವರೂಪ ದರ್ಶನ ತೋರಿಸೇ ಬಿಡ್ತೀಯನ್ನು. ಎಕ್ಸಾಕ್ಟ್ಲಿ. ನನ್ನ ನಿಜವಾದ ರೂಪ ಇಲ್ಲಿವರೆಗೂ ಯಾರೂ ನೋಡಿಲ್ಲ, ನೀನೊಬ್ಬನ ಬಿಟ್ಟು. ಯಾಕೆ ಒಬ್ಬೊಬ್ಬರೇ ನಗ್ತಿದ್ದೀರಾ? ಅದು ನಾನು ನಮ್ಮ ಬಗ್ಗೆ, ನಮ್ಮ ರಿಲೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಹಾಗೆ ನಗು ಬಂತು. ನಗು ಬರೋ ಹಾಗೆ ತಮಾಷೆ ಆಗಿದೆಯಾ? ಇದು ಕಾಮಿಡಿ ಅಲ್ಲ, ಅದು ಭಯಂಕರ ಟ್ರಾಜಿಡಿ ಇದೆ. ನಿಮ್ಗಾಗನ್ಸಲ್ಲ? ಟ್ರಾಜಿಡಿನಾ? ಹಾಗೋ ಅನ್ಕೋಬೋದು, ಆದರೂ ಚೆನ್ನಾಗಿದೆ. ನಮಗಲ್ಲ, ನೋಡೋರು. ಆ್ಯಕ್ಚುಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದು ಬೇರೆನೆ. ನಮ್ಮ ಟೇಸ್ಟು, ಇಂಟ್ರೆಸ್ಟು, ನಾವು ಲೈಫ್ನ ನೋಡೋ ರೀತಿ ಎಲ್ಲನೂ ಬೇರೆ ಬೇರೆನೇ. ಆದರೂ ನಮ್ಮ ಮಧ್ಯ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಅಂತ ನನಗನ್ಸುತ್ತೆ. ನಿಮ್ಗಾಗನ್ಸಲ್ವಾ? ಪರವಾಗಿಲ್ವೇ? ನಿಮಗೂ ಹೀಗೆಲ್ಲ ಮಾತಾಡಕ್ಕೆ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಅಲ್ಲ, ಏನೋ ಹೇಳಕ್ಕೆ ಅಂತ ಹೊಡ್ತೀರಾ, ಅದನ್ನ ಹೇಳಕ್ಕಾಗದೆ ಇನ್ನೇನೋ ಹೇಳ್ತೀರಾ, ಆಮೇಲೆ ಅದನ್ನ ಸರಿ ಮಾಡಕ್ಕೆ ಮತ್ತೇನೋ ಹೇಳ್ತೀರಾ, ಕೊನೆಗೆ ಯಾವ್ದು ಸರಿ ಹೋಗದೆ ಹೋದ್ರೆ ಜೋರಾಗಿ ನನ್ನ ಮೇಲೆ ರೇಗಾಡ್ಬಿಡ್ತೀರಾ. ಆದ್ರೆ ನಾನು ನಿಮ್ ತರ ಅಲ್ಲ, ಹೇಳೋದನ್ನ ನೇರವಾಗಿ ಹೇಳ್ತೀನಿ, ಯಾವ್ದನ್ನು ಮಚ್ಚಿಡಲ್ಲ. ನನಗೆ ಇಷ್ಟ ಆಗದೆ ಇರೋದು ಇದು. ಏನೋ ಕ್ಯಾಶುವಲ್ ಆಗಿ ಮಾತಾಡಿದ್ರೆ ಅದ್ರಲ್ಲೂ ಒಂದು ಕೊಂಕು ಕೊಡುತ್ತಿರಲ್ಲ ನಾನು ಚುಚ್ಚೋದಕ್ಕೆ. ಈ ತರ ಮಾತಾಡದೆ ಹೋದ್ರೆ ನಿಮ್ಗೆ ಸಮಾಧಾನ ಆಗಲ್ವಾ? ಈಗ ಈ ಮಾತಿನ ಅಗತ್ಯ ಏನಿತ್ತು? ನೀವೇ ಬೆಂಕಿ ಹಚ್ತೀರಾ, ಆಮೇಲೆ ನನ್ನ ಮೇಲೆ ಆಪಾದನೆ ಹೊರಿಸ್ತೀರಾ. ನಾನು ಜೋ ವರ್ಧನ್ ಇಲ್ಲಿ ಕಿರ್ಚಾಡ್ದೆ ಅಂತ ನಾನು ವಿಲನ್ ಆಗ್ತೀನಿ, ನೀವು ಸೈಲೆಂಟ್ ಆಗಿದ್ಬಿಟ್ಟು ಎಲ್ಲರ ಹತ್ರನು ಸಿಂಪತಿ ಓಟ್ ಹಾಕ್ಸ್ಕೊಂಡ್ಬಿಡ್ತೀರಾ. ಮೊದಲಿಂದ ಇದೇ ಆಗ್ತಾ ಇರೋದು. ಇಲ್ಲ ಇಲ್ಲ ಇಲ್ಲ, ನಾನ್ ವಿಲನ್ನು, ಎಲ್ಲ ನಂದೇ ತಪ್ಪು, ಇದೆಲ್ಲದಕ್ಕೂ ನಾನೇ ಕಾರಣ, ನಿನ್ನಂತೂ ಯಾವ ತಪ್ಪೇ ಇಲ್ಲ. ನೋಡಿ, ನಾನ್ ನಿಮ್ ಜೊತೆ ಜಗಳ ಮಾಡೋ ಮೂಡಲ್ಲಿ ಇಲ್ಲ. ಓಕೆ, ನೀವೇನ್ ಹೇಳಿದ್ರು ಸರಿ. ಓಕೆನಾ? ಸಮಾಧಾನ ಆಯ್ತಾ ಈಗ? ನನಗೂ ನಿಮ್ಮ ಹತ್ರ ಜಗಳ ಆಡೋದಕ್ಕೆ ಮೂಡಿಲ್ಲ, 1000 ಕೆಲಸ ಇದೆ. ನಿಮ್ಮ ಹತ್ರ ಯಾರು ಮಾತಾಡ್ತಾರೆ? ಬೇಕಾಗಿಲ್ಲ ನನಗೆ. ನನಗೂ ಬೇಕಿಲ್ಲ ನಿಮ್ ಜೊತೆ ಮಾತಾಡೋದು. ಮದುವೆ ಮಾಡಿಕೊಂಡ್ರು ನನ್ನ ಕೊರತೆಗಳನ್ನು, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸೋಂಥ ಹುಡುಗಿ ಸಿಗ್ಬೇಕಲ್ವಾ? ನೋಡಿ ಭೂಮಿಕಾ, ನನಗೆ ನನ್ನ ಬಗ್ಗೆ ಯಾವುದನ್ನು ಯಾರ ಹತ್ರನೂ ಹೇಳ್ಕೊಂಡು ಅಭ್ಯಾಸ ಇಲ್ಲ. ಹೇಳ್ಕೊಂಡ್ರೆ ಅವರು ಎಲ್ಲಿ ನನಗೆ ಹತ್ರ ಆಗ್ಬಿಡ್ತಾರೋ ಅನ್ನೋ ಭಯ ನನಗೆ. ಬಟ್ ಒಂದೇ ಒಂದು ಸರ್ತಿ ಈ ಥರದ ಸಿಚುವೇಶನಲ್ಲಿ ಬಾತ್ರೂಮ್ ಹತ್ರ ನಿಂತ್ಕೊಂಡು ಯಾರ ಹತ್ರನೋ ಹೇಳಬೇಕಾಗಿರೋದನ್ನ ಇನ್ಯಾರ ಹತ್ರನೋ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡ್ಬಿಟ್ಟಿದ್ದೆ. ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನಿಸುತ್ತೆ, ಪ್ರೀತಿಸೋ ಹೃದಯ ಇರಬೇಕು, ಪ್ರೀತಿಯಿಂದ ಮಾತಾಡಿಸೋ ಸಂಗಾತಿ ಇರಬೇಕು ಅಂತ ಅನಿಸುತ್ತೆ. ಬಟ್ ನನ್ನ ಕೊರತೆಗಳನ್ನು, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸೋಂಥ ಹುಡುಗಿ ಸಿಗ್ಬೇಕಲ್ವಾ? ನಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಕೋಪದಲ್ಲಿ ನಾನು ಆಡೋ ಮಾತಲ್ಲಿ ನನ್ನ ಜಡ್ಜ್ ಮಾಡಬೇಡಿ ಪ್ಲೀಸ್. ನಾನು ಹಾಗಲ್ಲ. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ತನ್ನಂತೆ ಮಿಡಿವ ಮನಕ್ಕೆ ತನುವಿಂದು ಕಾದಿದೆ, ಒಬ್ಬಂಟಿ ಅಲ್ಲ ಒಲವು ಜೊತೆ ಸಾಗೋ ಕನಸಿದೆ.